ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ನಮ್ಮ ರೆಸಿಪಿ ಬಂದು ಹರ್ಬಲ್ ಲೈಫ್ ಪ್ರಾಡಕ್ಟಿಂದ ಎಷ್ಟೋ ಟೇಸ್ಟಿಯಾದ ಡೈನೋ ಶೇಕ್ ಆ್ಯಂಡ್ ಫಾರ್ಮುಲಾ 1 ಹೆಲ್ದಿ ಟೇಸ್ಟಿಯಾದ ಲಡ್ಡು. ವಿಡಿಯೋ ಲಾಸ್ಟ್ವರೆಗೆ ನೋಡಿದರೆ ನಿಮಗೆ ಯಾವ ರೀತಿ ಏನೇನು ಎಷ್ಟೆಷ್ಟು ಸ್ಪೂನ್ ಹಾಕು ಮಾಡ್ಕೋಬೇಕಂತ ಅರ್ಥ ಆಗುತ್ತೆ. ಮಿಸ್ ಮಾಡಲಾರ್ದೆ ಲಾಸ್ಟ್ವರೆಗೆ ನೋಡಿ. ಅದೇ ರೀತಿ ಯಾವ ರೀತಿ ಟೇಸ್ಟಿಯಾಗಿರುತ್ತೋ ಅಂತಲೂ ಅರ್ಥ ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ಮಕ್ಕಳಿಗಂತೂ ಸಖತ್ ಇಷ್ಟ ಲಡ್ಡು. ಸ್ನ್ಯಾಕ್ಸ್ ಆಗಿ ಕೂಡ ತೊಗೋಬೋದು. 2 ಸ್ಪೂನು ಸೇಕ್ಮೇಟ್ ಹಾಕಿದ್ದೀನಿ ನಾನು. ಅದರಾದಮೇಲೆ ಡೈನೋ ಶೇಕ್ 4 ಸ್ಪೂನ್ ನಾನು ಹಾಕಿದ್ದು ಚಾಕ್ಲೇಟ್ ಫ್ಲೇವರ್. ಅದರಲ್ಲಿ ಸ್ಟ್ರಾಬೆರಿ ಫ್ಲೇವರ್ನು ಮಿಕ್ಸ್ ಮಾಡ್ಕೋಬೋದು. ನಾನು 4 ಸ್ಪೂನ್ ಡೈನೋ ಶೇಕ್ ಹಾಕಿದ್ದೀನಿ. ಅದು ಸ್ಪೂನ್ ಹೊಸ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ. ಸ್ಪೂನೆಲ್ಲ ಒಳಗಡೆ ಹೋಗಿದ್ದಾವೆ, ಹಂಗಾಗಿ ಸ್ಪೂನ್ ಚೇಂಜ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರೆ ಸೇಕ್ಮೇಟ್ ಸ್ಪೂನ್ಲಿದ್ದಾನೆ ಹಾಕಿದ್ದೀನಿ. ಸೂಪರ್ ಟೇಸ್ಟಿ ಇರುತ್ತೆ. ಡೈನೋ ಶೇಕಲ್ಲಿ ನಮಗೆ ಜಾಸ್ತಿ ಸ್ವೀಟ್ನೆಸ್ ಇರುತ್ತೆ, ಬಟ್ ಸ್ವೀಟ್ ಏನು ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹಂಗಾಗಿ ಬನಾನಾ ಫ್ಲೇವರ್ನು 2 ಸ್ಪೂನ್ ಹಾಕ್ತಿದ್ದೀನಿ. ಕುಲ್ಫಿನೂ ಹಾಕ್ಕೋಬೋದು, ಸ್ಟ್ರಾಬೆರಿನೂ ಹಾಕ್ಕೋಬೋದು, ನಮ್ಮ ಚಾಯ್ಸ್. ಬಟ್ ಇಷ್ಟಕ್ಕೆ ಮುಂಚೆ ನಾನು ಕುಲ್ಫಿ ಸ್ಟ್ರಾಬೆರಿಲಿದ್ದ ಮಾಡಿದ್ದೆ. ಇವತ್ತು ಚಾಕ್ಲೇಟ್ ಆ್ಯಂಡ್ ಬನಾನಾ ಫ್ಲೇವರ್ ಮಿಕ್ಸ್ ಮಾಡಿ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಚಾಕ್ಲೇಟ್ ಫ್ಲೇವರ್ 4 ಸ್ಪೂನ್ ಹಾಕ್ತಿದ್ದೀನಿ. 4 ಸ್ಪೂನ್ ಚಾಕ್ಲೇಟ್ ಫ್ಲೇವರ್ ಕಂಪಲ್ಸರಿ. ನೀವು ಯಾವೇ ಫ್ಲೇವರ್ ಹಾಕಿ, ಚಾಕ್ಲೇಟ್ ಫ್ಲೇವರ್ ಅಂತೂ ಕಂಪಲ್ಸರಿ ಹಾಕಲೇಬೇಕು. ನಾವು ತಿನ್ನೋಕ್ಕಂದರೆ ಪರ್ಸ್ನಲೈಸ್ ಪ್ರೋಟೀನ್ ಪೌಡರ್ನೂ ಹಾಕ್ಕೋಬೋದು, ಬಟ್ ಮಕ್ಳಿಗೂ ಕೊಡೋಕ್ಕಂತೇಳಿ ನಾನು ಆ್ಯಡ್ ಮಾಡಿಲ್ಲ. ನೀವು ಆ್ಯಡ್ ಮಾಡ್ಕೋಬೋದು. ಯಾಕೆ ಅಂದರೆ ನಾವು ವೆಯ್ಟ್ ಲಾಸ್ ಮಾಡ್ತೀವಲ್ಲ, ಹಂಗಾಗಿ 1-2 ಹೆಚ್ಚು ತಿಂದ್ರೂ ಮಾಡಿದ ಮೇಲೆ ಜಾಸ್ತಿ ತಿನ್ನಬೇಕಂತ ಅನಿಸುತ್ತೆ ಟೇಸ್ಟ್ ಇಷ್ಟಾಗಿ. ನಮಗೆ ಪಿ ಪೌಡರು ಮಿಕ್ಸ್ ಮಾಡಿಕೊಂಡ್ರೆ 2 ಜಾಸ್ತಿ ತಿಂದ್ರೂ ವೆಯ್ಟ್ ಲಾಸ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ನಮಗೆ. ಓಕೆನಾ? ಅದೇ ರೀತಿ ಎಲ್ಲ ಫ್ಲೇವರ್ಸ್ ಹಾಕಿ ಅದ್ರ ಜೊತೆಗೆ ಆಕಳದ್ದು ತುಪ್ಪ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಎಮ್ಮೆ ತುಪ್ಪದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಆಕಳ ತುಪ್ಪನೂ ಡ್ರೈ ಫ್ರೂಟ್ಸ್ ನಿಮ್ಮ ತಲೆ ಏನೇನು ಇದ್ದಾವೋ ಅವೆಲ್ಲನೂ ಹಾಕ್ಕೋಬೋದು. ನಾನು ಓನ್ಲಿ ಗೋಡಂಬಿನೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಣ್ಣಗಾದ ನಂತರ ನಾನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಅದರಲ್ಲಿ ಒಂಚೂರು ಗೋಡಂಬಿನ ಸಪ್ರೇಟಾಗಿಟ್ಟು ಎಲ್ಲ ಉಂಡೆ ಮಾಡಿದ್ಮೇಲೆ ಒಂದೊಂದು ಡೆಕೋರೇಷನ್ ಆಗಿ ನಾನು ಉಂಡೆ ಕಟ್ತಾಯಿದ್ದೀನಿ. ಉಂಡೆ ಕಟ್ತಾ ಇದ್ರೇ ಸ್ಮೆಲ್ ಸೂಪರಾಗಿ ಬರ್ತಾಯಿದೆ. ತಿನ್ನೋನನ್ನಂಥ ಸ್ಮೆಲ್ ಬರ್ತಾಯಿದೆ. ಯಾಕೆ ಅಂದರೆ ನಮಗೆ ವೆಯ್ಟ್ ಲಾಸ್ ಆಗ್ತಾ ಇರ್ತೀವಿ, ಬಟ್ ನಮಗೆ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತಾ ಇರುತ್ತೆ. ಬಟ್ ಏನಾದರೂ ಹೊರಗಡೆದು ತಿಂದಿವಿ ಅನ್ಕೋರಿ, ನಮಗೆ ಕ್ಯಾಲರಿ ಜಾಸ್ತಿ. ಬಟ್ ಈ ರೀತಿ ನಾವು ಒಂಚೂರು ಪೇಷನ್ಸ್ಲಿದ್ದ ಮಕ್ಕಳಕ್ಕೋಸಕ್ಕೆ ನಮಗೆ ಆಗಿರ್ಬೋದು ಮನೆಯಲ್ಲಿ ಮಾಡಿಕೊಂಡ್ರೆ ಹೆಲ್ದಿ ಆ್ಯಂಡ್ ಸ್ನ್ಯಾಕ್ಸ್ ತಿಂದ ಫೀಲ್ನೂ ಇರುತ್ತೆ. ಮಕ್ಕಳಿಗಾದರೆ ಸಖತ್ ಇಷ್ಟ. ಇದನ್ನೇ ಜಾಸ್ತಿ ಮಾಡೋದು ಮನೆಯಲ್ಲಿ ನಾನಾದರೆ. ಮಕ್ಳಿಗೂ ಹೆಲ್ಪ್ ಆಗುತ್ತೆ. ಹೊರಗಡೆ ಡ್ರೈ ಫ್ರೂಟ್ಸ್ ಹಾಕಿ ಜಾಸ್ತಿ ಮಾಡ್ತಿರ್ತಾರೆ, ಇಷ್ಟಪಡ್ತಾರೆ. ಹಂಗಾಗಿ ಮನೆಯಲ್ಲೇ ನಾವು ಡ್ರೈ ಫ್ರೂಟ್ಸ್ ತಂದು ಈ ರೀತಿ ಹೆಲ್ದಿ ನ್ಯೂಟ್ರಿಷನ್ ಇದ್ದ ಒಳ್ಳೆ ಪೌಷ್ಟಿಕ ಆಹಾರದಿಂದ ನಾವು ತಯಾರು ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಎಷ್ಟು ಟೇಸ್ಟಿ ಇದೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ತಾಯಿಲ್ಲ. ತಿಂತಾಯಿದ್ರೆ ಮಾತು ಬರ್ತಾನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿದ್ದಾವೆ. ಹೆಲ್ದಿ ತಿನ್ನೋ ಫೀಲ್ನೂ ಸಿಗುತ್ತೆ. ಬಟ್ ಒಂಚೂರು ಪೇಷನ್ಸ್ಲಿದ್ದ ನಾವು ಎಷ್ಟು ಪೇಷನ್ಸಾಗಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರುತ್ತೆ. ಸ್ವೀಟ್ ತಿನ್ನಬಾರ್ದು, ಶುಗರೇ ತಿನ್ನಬಾರ್ದು ಅನ್ನೋರಿಗೆ ಎಂಥ ಸ್ವೀಟ್ ಒಂಚೂರು ಸಕ್ಕರೆನೇ ಇಲ್ಲ, ಸಕ್ಕರೆ ಇಲ್ಲಾರ್ದೆ ಟೇಸ್ಟಿಯಾಗಿ ಮಾಡಿದ್ದೀನಿ. ನೀವೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಆಲ್.